ಹಾಯ್ ಫ್ರೆಂಡ್ಸ್, ಆಗಲೇ 4th ಡೇ ಲಾಕ್ಡೌನ್ ಆಗಿ ಬೇಗ ನಮ್ಮ ದೇಶದಿಂದ ಕರೋನಾ ಮುಕ್ತಿ ಆಗಲಿ ಅಂತ ಪ್ರಾರ್ಥಿಸೋಣ. ಈಗ ನಾ ಹೇಳಿದ್ನಲ್ಲ, ಏನಾದ್ರು ಒಂದು ಹೀಗೆ ಫೇಸ್ಬುಕ್ಕಲ್ಲಿ ಒಬ್ರಿಗೊಬ್ರು ಕಾಲ ಕಳ್ಕೊಳ್ಳೋದೇ ಈಗ ನಮಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನಾನು ಇವತ್ತಿಂದ ಒಂದು ಬಾಲ್ಯದ ನೆನಪುಗಳು ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ನಮ್ಮದು ನೆನಪಿರೋ ಅಂಥ, ಖುಷಿ ಕೊಡೋ ಅಂಥ, ನೆನೆಸ್ಕೊಳ್ಳೋ ಅಂಥ ಕೆಲವು ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಇವತ್ತು ಮೊದಲನೇ ಘಟನೆ, ನಾನೊಂದು 3ನೇ ಕ್ಲಾಸು ಅಥವಾ 4ನೇ ಕ್ಲಾಸಲ್ಲೋ ಇದ್ದೆ, ಶ್ರೀರಂಗಪಟ್ಟಣ ಗೌರ್ನಮೆಂಟ್ ಹೈಸ್ಕೂಲಲ್ಲಿ, ಗೌರ್ನಮೆಂಟ್ ಪ್ರೈಮರಿ ಸ್ಕೂಲಲ್ಲಿ. ಆಗ ವಸಂತ ಅಂತ ನಂಗೊಬ್ಳು ಫ್ರೆಂಡ್ ಇದ್ಲು, ಕಿರಂಗೂರಿಂದ ಬರ್ತಾ ಇದ್ಲು. ಅವಳು ಪಾಪ ಎಲ್ಲಿದ್ದಾಳೋ ಈಗ. ಏನಾಯಿತು, ನಾವು ಮೋಸ್ಟ್ಲಿ ಯಾವುದೋ ಫಿಲಮ್ ಹೆಸರು ಮರ್ತೋಗಿದೆ, ಒಟ್ಟಲ್ಲಿ ಒಂದು ಫಿಲಮ್ ನೋಡಿದ್ದು. ತಪಸ್ವಿಗಳು ತಪಸ್ ಮಾಡೋದು, ಈಶ್ವರನ ಪ್ರತ್ಯಕ್ಷವಾಗಿ ಕಾಣೋದು, ಆ ಥರ ನನ್ನ ಮೈಂಡಲ್ಲಿ ಅದೇ ಕೂತಿತ್ತು. ನನಗೆ ಮೊದಲಿಂದ ಸ್ವಲ್ಪ ದೇವ್ರ ಪೂಜೆ, ದೈವ ಭಕ್ತಿ ಇದು ತುಂಬಾ ಇಷ್ಟ. ತಪಸ್ ಮಾಡಲೇಬೇಕು, ಈಶ್ವರನ ಒಲಿಸ್ಕೊಳ್ಳೇಬೇಕು ಅಂತ ಏನಾದ್ರು ಬರೆಯಕ್ಕೆ ಹೊರಟ್ರೆ, ಸತ್ಯವಾಗ್ಲೂ ಏನೇ ಬರೆಯಕ್ಕೆ ಹೊರಟ್ರು ಈ ಈಶ್ವರ ಬರೀತಿದ್ದೆ, ಈ ಅಂತ ಬರೀತಿದ್ದೆ. ಅಷ್ಟರ ಮಟ್ಟಿಗಾಯ್ತಾ. ನನ್ನ ಫ್ರೆಂಡ್ ಅವಳು ನನ್ನ ಪಕ್ಕ ಕೂತ್ಕೊತಿದ್ದು ಬೆಂಚಲ್ಲಿ ವಸಂತ ಈ ಥರ ತಪಸ್ ಮಾಡೋಣ ಅಂತ ನಾನು ಅಂತ ಹೇಳಿದೆ. ಅವಳು ನನಗೂ ಅಷ್ಟೇ ಕಡೆ, ನನಗೂ ಯಾವತ್ತಿಂದ ಅದೇ ಆಸೆ ಇದೆ, ತಪಸ್ ಮಾಡಕ್ಕೆ ಹೋಗೋಣ, ನಿಜವಾಗ್ಲೂ ಈಶ್ವರ ಬರ್ತಾನೆ ಅಲ್ವಾ ನಾವು ತಪಸ್ ಮಾಡಿದ್ರೆ ಅಂತ. ಕಡೆ ಖಂಡಿತ ಬರ್ತಾನೆ, ಹೋಗಿ ಕೂತ್ಕೊಂಡು ಮಾಡೋಣ, ಯಾರಿಗೂ ಹೇಳೋದು ಬೇಡ, ಒಂದಿನ ಹೊರಟೋಗೋಣ ಅಂತ ಹೇಳಿದೆ. ಸರಿ ಅಂತ ಹೇಳಿ, ಯಾವ ಜಾಗ, ಎಲ್ಲಿ ಕೂತ್ಕೊಳ್ಳೋದು? ಆಗ ಶ್ರೀರಂಗಪಟ್ಟಣ ಸ್ನಾನಘಟ್ಟ ಇತ್ತಲ್ಲ, ಅಲ್ಲಿ ಸ್ವಲ್ಪ ಕಾಡ್ ಥರ ಎಲ್ಲ ಇತ್ತು. ಅಲ್ಲಿ ನಾವು ಹಬ್ಬಗಳಿಗೆ, ಪುಷ್ಪ ಪೂಜೆಗೆ ಮತ್ತು ಪತ್ರ ಪೂಜೆಗೆಲ್ಲ ಪತ್ರೆಗಳೆಲ್ಲ ತರಕ್ಕೆ ಹೋಗುವ ಆ ಜಾಗ ನೋಡ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಅಲ್ಲಿ ಹೋಗೋಣ, ಕಾಡ್ ಥರ ಇದೆ ಅಂತ ಹೇಳಿದೆ. ಒಂದಿನ ಸ್ಕೂಲು ಹೋದಾಗ ಹೋಗಿ ನೋಡ್ಕೊಂಡ್ಬಂದ್ವಿ. ಅದ್ರಲ್ಲಿ ತುಂಬ ಜನ ಇದ್ರ, ಈಶ್ವರ ಬರಲ್ಲ, ಇಷ್ಟೊಂದು ಜನ ಇದ್ದಾನೆ, ತುಂಬ ಜನ ಇದ್ರೆ ಈಶ್ವರಂಗಾಗಲ್ಲ, ಪ್ರತ್ಯಕ್ಷ ಆಗಲ್ಲ, ಇಬ್ಬರೇ ಇದ್ರೆ ಖಂಡಿತ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳಿದೆ. ಸರಿ, ಹಾಗಾದ್ರೆ ಪಶ್ಚಿಮ ವಾಹಿನಿ ಹತ್ರ ಅಲ್ಲಿ ಕೂತ್ಕೊಂಡು ತಪಸ್ ಮಾಡೋಣ ಅಂತ. ಆದ್ರೆ ಅಷ್ಟು ದೂರ ನೋಡ್ಕೊಂಬರಕ್ಕೆ ಹೋಗೋಕ್ಕಾಗಲ್ವಲ್ಲ, ಭಯ ನಮಗೆ, ದಾರಿನೂ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಹೋಗೋದಿನ ಹೆಂಗೋ ಕೇಳ್ಕೊಂಡು ಹೊರಟೋಗೋಣ, ಒಟ್ಟಲ್ಲಿ ಅಲ್ಲೇ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಬಟ್ಟೆ ಬೇಕಲ್ಲ, ತಪಸ್ವಿಗಳ ಬಟ್ಟೆ, ಯಾವ ಬಟ್ಟೆ ಹಾಕ್ಕೊಳ್ಳೋದು ಅಂದ್ರೆ, ಹೋಗ್ತಾ ಫ್ರಾಕೆ ಹಾಕೊಂಡು ಹೊಟ್ಟೋಗೋಣ, ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಗೆ ಸ್ವಲ್ಪ ಶಕ್ತಿ ಬರುತ್ತಲ್ಲ ತಪಸ್ಸೆಲ್ಲ ಮಾಡಿ, ಆಗ ನಮ್ಗೆ ಆ ಬಟ್ಟೆ ತಾನಾಗೆ ಬರುತ್ತೆ ಅನ್ಸುತ್ತೆ. ಇಲ್ಲಾಂದ್ರೆ ಅಲ್ಲಿ ಎಲೆಗಳು ಇದು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೋಬಹುದು ಈ ಕಾಡು ಜನರ ಥರ ಅಂತ ಮಾತಾಡ್ಕೊಂಡ್ವಿ. ಸರಿ, ಕಮಂಡ್ಲ ಬೇಕಲ್ಲ, ಕಮಂಡ್ಲಕ್ಕೆ ಏನು ಮಾಡೋದು? ಆಗೆಲ್ಲ ರೈಲ್ ಚೊಂಬು ಅಂತ ಇರ್ತಿತ್ತ ಎಲ್ರೂ ಮನೇಲೂ, ರೈಲ್ ಚೊಂಬು ತಗೊಂಡೊಟ್ಟೋಗೋಣ, ಸೇಮ್ ಕಮಂಡಲ ಥರನೇ ಇರುತ್ತೆ. ನಮ್ಮ ಮನೇಲಿ ರೈಲ್ ಚೊಂಬು ಇರಲಿಲ್ಲ, ನಮ್ಮ ಅಜ್ಜಿ ಮನೇಲಿ 2-3 ಇತ್ತು. ನನ್ನ ಅಜ್ಜಿಗೆ ಲೆಟ್ರ್ ಬರೆದು ಕಮಂಡ್ಲ ತರಿಸ್ಕೊತೀನಿ ಅಂತ ಹೇಳಿದೆ. ಆಮೇಲೆ ಮಾರನೇ ದಿನ ಶನಿವಾರ, ಭಾನುವಾರ ಬಂದ್ಬಿಡು, ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಆಟಕ್ಕೆ ಅಂತ ಹೋದವ್ರು ಹೊಟ್ಟೋಗೋಣ ಅಂತ ಮಾತಾಡ್ಕೊಂಡ್ವಾ. ಆದರೆ ಆಮೇಲೆ ಗೊತ್ತಾಯ್ತು ನನಗೆ, ಇಂಡಿಯನ್ ಲೆಟ್ರಿಗೆ ದುಡ್ಡು ಇಸ್ಕೋಬೇಕಲ್ಲ, ಯಾಕೇನು ಕೇಳ್ತಾರಲ್ಲ ನಮ್ಮಮ್ಮ, ಲೆಟ್ರ್ ಬರೀಬೇಕಲ್ಲ ನಾನು, ಕಮಂಡ್ಲಕ್ಕೆ ನನಗೆ ರೈಲ್ ಚೊಂಬೇಕು ಅಂತ, ಅದೆಲ್ಲ ಪ್ರಾಬ್ಲಮ್ ಅಂತ ಗೊತ್ತಾಯ್ತಾ. ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ನೋಡೋಣ, ಹಾಗೆ ಹೇಗಾರು ಅವಳು ತಂದಿರ್ತಾಳಲ್ಲ ಅದರಲ್ಲೇ ಮಾಡ್ಕೊಂಬಿಡೋದು ಅಂತ ಸುಮ್ಮನೆ. ಆಮೇಲೆ ಭಾನುವಾರ ಬಂತ, ಬೆಳಗ್ಗೆನೆ ಭಯ ನನಗೆ, ಈಗ ಬರ್ತಾಳೆ ಅಮ್ಮಂಗೆ ಏನಪ್ಪ ಹೇಳೋದು, ಹೆಂಗಪ್ಪ ಹೋಗೋದು ಅಂತ. ಆಮೇಲೆ ಬಂದೇ ಬಿಟ್ಲು ಅವಳು ಫ್ರೆಂಡ್ ಒಬ್ಳು ಕಿರಂಗೂರಲ್ಲಿ, ಅವಳು ಪಕ್ಕದ ಮನೆಯವಳೇನೋ ಅವಳು ಫ್ರೆಂಡ್, ಅವಳಿಗೂ ಹಿಂಗೆ ತುಂಬ ತಪಸ್ ಮಾಡಬೇಕು, ದೇವ್ರಿಗೆ ಕಾಣಿಸ್ಕೋಬೇಕು ಅಂತ ಆಸೆ ಅಂತೆ. ಅವಳನ್ನು ಕರ್ಕೊಂಡು ಬಂದ್ಲು. ಸರಿ ನಾನು ರೆಡಿಯಾಗಿದ್ದೆ, ಇನ್ನೇ ಹೊರಟೆ ಬಿಡೋದು ಅಂತ. ಅದು ನಮ್ಮಮ್ಮನ ಹಿಂದ್ಗಡೆ ನಿಂತ್ಕೊಂಡು ಏನೇನೋ ಆ್ಯಕ್ಷನ್ ಮಾಡ್ತಾ ಇದ್ದೆ ನಾನು, ಹೇಳ್ಬಿಡ್ಬೇಡ ಅಂತ. ಅವಳು ಸುಮ್ಮನೆ ಇಲ್ಲಾರ್ದೆ ರೈಲ್ ಚೊಂಬೆಲ್ಲಿ ಅಂತ ಕೇಳಕ್ಕೆ ಶುರು ಮಾಡಿಬಿಟ್ಲು. ಆಗ ನಮ್ಮಮ್ಮ ಗೊತ್ತಾಗೋಯ್ತು, ನಾನು ಈ ಕಡೆಯಿಂದ ಹೇಳ್ಬೇಡ ಅಂತ ಆ್ಯಕ್ಷನ್ ಮಾಡ್ತಿದ್ನ. ನಮ್ಮ ತಾಯಿಗೆ ಗೊತ್ತಾಗೋಯ್ತು, ಒಂದು ಚೂರು ಡೌಟ್ ಬಂದ್ರೆ ಗೊತ್ತಾಗೋಗುತ್ತಲ್ಲ, ಇರಮ್ಮ ಅವಳು ಈಗಲೇ ಬರಲ್ಲ, ತಿಂಡಿ ತಿನ್ಕೊಂಡು ಬರ್ತಾಳೆ, ನೀವಿಲ್ಲೇ ಆಚೆಲ್ಲ ಆಟ ಆಡ್ತಾ ಇರಿ ಅಂದ್ಬಿಟ್ಟು ಅವಳನ್ನು ಕಳಿಸ್ಬಿಟ್ಟು ಬಗ್ಲಾಕೊಂಡು, ಏನು ಆ್ಯಕ್ಷನ್ ಮಾಡ್ತಾ ಇದೆಯಲ್ಲ, ಏನದು, ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ ಅಂತ ಕೇಳಿದ್ರಾಗ ಹೇಳಿದೆ, ಇಲ್ಲಮ್ಮ ತಪಸ್ಗೆ ಹೋಗ್ತಾ ಇವಿ, ನಾವು ಇನ್ಮೇಲೆ ಮನೇಲಿರಲ್ಲ, ಈಶ್ವರನ ಕುರಿತು ತಪಸ್ ಮಾಡಬೇಕು ಅಂತ ಇದ್ದೀನಿ ನಾನು, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದೆ.
ಆಮೇಲೆ ಅವರಿಬ್ರನ್ನು ಕರೆಸಿ ನಮ್ಮಮ್ಮ ಹಾಗೆಲ್ಲ ಮಕ್ಕಳು ನೀವು ತಪಸ್ ಮಾಡೋ ಏಜು ಅಲ್ಲ, ಜೊತೆಗೆ ಈಗ ತಪಸ್ ಮಾಡೋ ಕಾಲನೂ ಅಲ್ಲ, ತಪಸ್ಗೆಲ್ಲ ದೇವ್ರಿಗೆ ಪ್ರತ್ಯಕ್ಷ ಆಗೋದಿಲ್ಲ, ಅದೆಲ್ಲ ಫಿಲಮ್ಮು ಅಷ್ಟೇ. ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಒಳ್ಳೆ ಮಾಡೋದ್ರ ಮೂಲಕನೇ ದೇವರು ನಿಮಗೆ ಒಲಿತಾನೆ. ಆ ಥರ ಎಲ್ಲ ತಪಸ್ಗೆಲ್ಲ ಹೋಗ್ಬಾರ್ದು. ಆಮೇಲೆ ನಮ್ಮಮ್ಮ ಪಾಪ ಅದೇ ಒಂದು ವಾರದ ತನಕ ಮಧ್ಯದಲ್ಲಿ ಎದ್ದು ನೋಡೋರು ತಪಸ್ಗೆ ಎದ್ದೋಗ್ತೀನ ಅಂತ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ರು. ಈ ಥರ ಇದೊಂದು ಇನ್ಸಿಡೆನ್ಸು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇನ್ನು ಹಿಂಗೆ ವೆರೈಟಿ ಸಿಕ್ಕಾಪಟ್ಟೆ ಥ್ರಿಲ್ಲು ಮತ್ತು ಎಂಜಾಯ್ ಆಗಿರೋ ಇನ್ಸಿಡೆನ್ಸ್ ಎಲ್ಲ ಹೇಳ್ತೀನಿ. ನಾಳೆ ಒಂದು ಹಾರರ್ ಇನ್ಸಿಡೆನ್ಸ್ ರಿಯಲ್ ಆಗಿ ನಾನು ನೋಡಿರೋದು ಭಯಂಕರವಾದ್ದು. ವೆಯ್ಟ್ ಆ್ಯಂಡ್ ವಾಚ್.